ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ GDSಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಎಲ್ಲರೂ ಕೂಡ ಸೆಕೆಂಡ್ ಮೆರಿಟ್ ಲಿಸ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ. ತುಂಬ ವೀಡಿಯೋಸಲ್ಲಿ ಫಸ್ಟ್ ವೀಕಲ್ಲಿ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿದ್ದಾರೆ. ಆದರೆ ನಾಳೆಗೆ ಫಸ್ಟ್ ವೀಕ್ ಮುಗೀತಾ ಬಂತು ಏಪ್ರಿಲ್ದು, ಬಟ್ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಹಾಗಾದರೆ ರಿಸಲ್ಟ್ ಯಾವಾಗ ಬರುತ್ತೆ, ಸೆಕೆಂಡ್ ಮೆರಿಟ್ ಲಿಸ್ಟು ರಿಸಲ್ಟ್ ಬರುತ್ತಾ ಅಥವಾ ಬರೋದೇ ಇಲ್ವಾ, ಈ ಎಲ್ಲ ಡೌಟ್ಸ್ಗಳು ನಿಮಗೆ ಇರುತ್ತೆ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರುತ್ತಾ ಅಂತ ಅಂದರೆ ಖಂಡಿತ ಬರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟು ಬೇಡ, ಓಕೆನಾ. ತುಂಬ ಜನ ಈಗ 28,740 ಹುದ್ದೆಗಳು ಇದ್ರೂ ಕೂಡ ಅದಕ್ಕೆ ಎಲ್ಲ ಪ್ರತಿಯೊಂದು ಹುದ್ದೆಗೂ ಕೂಡ ಒಬ್ಬೊಬ್ಬರು ಸೆಲೆಕ್ಟ್ ಆಗಿದ್ರು ಕೂಡ ಅದರಲ್ಲಿ ಎಷ್ಟೋ ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿರೋದಿಲ್ಲ. ಇನ್ನೂ ಎಷ್ಟೋ ಜನ ಅಟೆಂಡ್ ಆಗಿನೂ ಕೂಡ ರಿಜೆಕ್ಟ್ ಆಗಿರ್ತಾರೆ, ಯಾಕೆಂದರೆ ಡಾಕ್ಯುಮೆಂಟ್ ಸರಿಗಿರೋದಿಲ್ಲ, ಹಾಗಾಗಿ ರಿಜೆಕ್ಟ್ ಆಗಿರ್ತಾರೆ. ಈ ರೀತಿಯಾಗಿ ತುಂಬಾ ವೇಕೆನ್ಸೀಸು ಇರುತ್ತೆ. ಸೊ ಅಂಥ ವೇಕೆನ್ಸೀಸ್ನ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಂದನೇ ಫಿಲ್ ಮಾಡಬೇಕಾಗತ್ತೆ. ಹಾಗಾಗಿ ಸೆಕೆಂಡ್ ಮೆರಿಟ್ ಲಿಸ್ಟು ಬಂದೇ ಬರುತ್ತೆ, ಓಕೆನಾ. ಸೊ ನೀವು 2025 ತೆಗೆದು ನೋಡಿದ್ರೆ ಫಸ್ಟ್ ಮೆರಿಟ್ ಲಿಸ್ಟಿಂದ ಸೆಕೆಂಡ್ ಮೆರಿಟ್ ಲಿಸ್ಟಿಗೆ ಕರೆಕ್ಟಾಗಿ 1 ಮಂತ್ ಗ್ಯಾಪ್ ಇದೆ. ಸೊ ಆ ರೀತಿಯಾಗಿ ನೀವೇನಾದರೂ ನೋಡ್ತೀರಾ ಅಂತ ಅಂದರೆ ನಿಮಗೆ ರಿಸಲ್ಟ್ ಬಂದು ಈ ಮಂತು ಏಪ್ರಿಲ್ 8ನೇ ತಾರೀಕು ನಿಮಗೆ GDS ರಿಸಲ್ಟ್ ಬರುವಂತಹ ಎಲ್ಲ ಚಾನ್ಸಸ್ ಕೂಡ ಇದ್ದಾವೆ, ಓಕೆನಾ. GDS ರಿಸಲ್ಟು ಏಪ್ರಿಲ್ 8ನೇ ತಾರೀಕು ಬರ್ಬೋದು, ಇಲ್ಲ ಅಂತಂದರೆ ಡಿಲೇ ಆದರೆ ಖಂಡಿತವಾಗ್ಲೂ ಏಪ್ರಿಲ್ 10ರ ಒಳಗೆ ನಿಮಗೆ ರಿಸಲ್ಟು ಸಿಗುತ್ತೆ, ಓಕೆನಾ. ಅಷ್ಟರೊಳಗಡೆ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಇವಾಗಲೇ ಬರುತ್ತೆ ಅಂತ ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ, ಯಾಕೆ ಅಂತಂದರೆ GDS ಅಲ್ಲಿ ಏನು ಫಸ್ಟ್ ಮೆರಿಟ್ ಲಿಸ್ಟಿಗೆ ಒಂದು ಟೆಂಟೇಟಿವ್ ಡೇಟ್ ಅಂತ ಕೊಟ್ಟಿರ್ತಾರೆ, ಓಕೆನಾ. ಫೆಬ್ರವರಿ 28ನೇ ತಾರೀಕು ಫಸ್ಟ್ ಮೆರಿಟ್ ಲಿಸ್ಟಿಗೆ ಟೆಂಟೇಟಿವ್ ಡೇಟ್ನ ಕೊಟ್ಟಿದ್ದರು, ಬಟ್ ಅದು ಡಿಲೇ ಆಗಿಬಿಟ್ಟು ಸ್ವಲ್ಪ ಲೇಟಾಗಿ ಬಂದಿತ್ತು. ಆದರೆ ಫಸ್ಟ್ ಮೆರಿಟ್ ಲಿಸ್ಟ್ ಮುಗಿದ ಮೇಲೆ ಯಾವುದೇ ರೀತಿಯಾದಂತಹ ಡೇಟ್ಗಳನ್ನ GDS ಅವರು ಬಿಟ್ಕೊಡೋದಿಲ್ಲ. ಹಾಗಾಗಿ ಇಂಥದ್ದೇ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಆಗೋದಿಲ್ಲ. ಸೊ ಆದಷ್ಟು ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಿ. ವೆಬ್ಸೈಟಲ್ಲೇ ಫಸ್ಟು ಅವರು ಅಪ್ಲೋಡ್ ಮಾಡೋ ಅಂಥದ್ದು. ಸೊ ನೀವು ವೆಬ್ಸೈಟ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ವಿಡಿಯೋನ ರಿಸಲ್ಟ್ ಬಂದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ, ಅಪ್ಡೇಟ್ ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ಅಲ್ವಾ, ಅದೇ ವೆಬ್ಸೈಟಿಗೆ ಹೋಗ್ಬಿಟ್ಟು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಚೆಕ್ಔಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ರಿಸಲ್ಟು ಖಂಡಿತವಾಗ್ಲೂ ಸೆಕೆಂಡ್ ಮೆರಿಟ್ ಲಿಸ್ಟು ಬಂದೇ ಬರುತ್ತೆ. ನೆಕ್ಸ್ಟು ಎಷ್ಟು ಪರ್ಸೆಂಟೇಜ್ ಇದ್ದರೆ ಸೆಲೆಕ್ಟ್ ಆಗ್ಬೋದು ಅಂತಂದರೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಕೂಡ. 90+ ಇದ್ದರೆ ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ರಿಸಲ್ಟ್ನ ಅಂದರೆ ನಿಮ್ಮ ಒಂದು ಸೆಲೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು GDSಲ್ಲಿ. ಈ ಬಾರಿ ಕಟ್ ಆಫ್ ಬಂದುಬಿಟ್ಟು 94+ ಇರೋವಂಥ ಚಾನ್ಸಸ್ ಇದೆ. ಸೊ ಮುಂದೆ ನಿಮಗೆ ಥರ್ಡ್ ಮೆರಿಟ್ ಲಿಸ್ಟ್, ಫೋರ್ತ್ ಮೆರಿಟ್ ಲಿಸ್ಟ್ ಈ ರೀತಿಯಾಗಿ ಬರುತ್ತೆ. ಸೊ ಅದರಲ್ಲಿ ನೀವು ಹೆಚ್ಚಿಗೆನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ನೀವು ನಿಮ್ಮ ಒಂದು ಸೆಲೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.